ಇಸ್ರೇಲ್ ಇರಾನ್ ಮತ್ತು ಅಮೆರಿಕ ನಡುವಿನ ಈ ಒಂದು ಅತಿ ದೊಡ್ಡ ಭೀಕರವಾದಂತಹ ಸಂಘರ್ಷದಲ್ಲಿ ಕೆಲವೊಂದು ಬಹುಮುಖ್ಯ ಮಾಹಿತಿಗಳು ಲೀಕ್ ಔಟ್ ಆಗ್ತಾ ಇದ್ವು. ಒಂದು ವಾರಗಳಾಯಿತು ನೆತನ್ಯಾಹು ಅವರನ್ನು ಕಾಣ್ತಾ ಇಲ್ಲ, ನೆತನ್ಯಾಹು ಅವರನ್ನು ಹತ್ಯೆ ಮಾಡಿದ್ದೇವೆ ಅಂತ ಇರಾನ್ ಒಂದು ತರ್ಕವನ್ನು ಮಾಡ್ತಾ ಇದ್ದಾರೆ. ಇಲ್ಲ, ನೆತನ್ಯಾಹು ಅವರು ಜೀವಂತವಾಗಿದ್ದಾರೆ ಅಂತ ಇಸ್ರೇಲಿ ಮಾಧ್ಯಮಗಳು ಅಥವಾ ಅಧಿಕಾರಿಗಳು ಈ ಒಂದು ವಿಚಾರದಲ್ಲಿ ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ. ಎರಡೆರಡು ವಿಡಿಯೋಗಳು ಬಂತು ನೆತನ್ಯಾಹು ವಿಚಾರದಲ್ಲಿ. ಒಂದು ವಿಡಿಯೋ ಬಂದ ತಕ್ಷಣ ಅದು AI ಅಂತ ಹೇಳಲಾಗ್ತಾ ಇತ್ತು. ಅದರಲ್ಲಿ 6 ಬೆರಳುಗಳಿವೆ ಎನ್ನುವಂತಹ ಪುರಾವೆಯನ್ನು ಕೊಟ್ಟರು. ನಂತರ ಇದೇ ಒಂದು ವಿಡಿಯೋಗೆ ಪ್ರತಿಕ್ರಿಯೆ ಅಂತ ಹೇಳಿಕೊಂಡು ಸ್ವತಃ ನೆತನ್ಯಾಹು ಅವರೇ ಟೀ ಕುಡಿತಾ ಇರುವಂತಹ ಒಂದು ವಿಡಿಯೋ ಕೂಡ ಬಂತು. ಅದರಲ್ಲಿ ನೋಡಿ, ನನಗೆ 6 ಬೆರಳುಗಳಿಲ್ಲ, 5 ಬೆರಳುಗಳಿದೆ ಅಂತ 2 ಕೈಯನ್ನು ತೋರಿಸುವಂತಹ ಒಂದು ವಿಡಿಯೋ ಕೂಡ ಸದ್ಯ ವೈರಲ್ ಆಗ್ತಾ ಇದೆ. ಸೊ ಇವೆಲ್ಲ ಬರ್ತಾ ಇದ್ರು ಕೂಡ ಇರಾನ್ ಅತ್ಯಂತ ಸ್ಫೋಟಕವಾದಂತಹ ಹೇಳಿಕೆಯನ್ನು ಕೊಡ್ತಾ ಇರುವಂಥದ್ದು. ಎಲ್ಲವನ್ನ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ವಿವರಿಸ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡುವವರಾಗಿದ್ದರೆ ಖಂಡಿತವಾಗಿಯೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರ ಅಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನ ನಾವು ಮಾಡ್ತೀವಿ. ಬೆಂಜಮಿನ್ ನೆತನ್ಯಾಹು ಅಂದ್ರೆ ಇಸ್ರೇಲ್ ಪ್ರಧಾನಿ ಇನ್ನು ಬದುಕಿದ್ರೂ ಕೂಡ ಅವರನ್ನ ಬಿಡುವ ಪ್ರಶ್ನೆಯೇ ಇಲ್ಲ ಅಂತ ಇರಾನ್ ಹೇಳ್ತಾ ಇರುವಂಥದ್ದು. ನೋಡಿ, ಈ ಮೊದಲು ಇರಾನ್ ಹೇಳಿರುವಂತಹ ಹೇಳಿಕೆ ಯಾವ ರೀತಿಯಲ್ಲಿ ಇತ್ತು ಅಂತ ಹೇಳಿದ್ರೆ, ನಮ್ಮ ಮಿಸೈಲ್ಗಳು ನೆತನ್ಯಾಹು ಅವರ ಸಹೋದರ ಸಂಬಂಧಪಟ್ಟಂತಹ 4-5 ವ್ಯಕ್ತಿಗಳನ್ನು ಹತ್ಯೆ ಮಾಡಿ ಫಿನಿಶ್ ಮಾಡಿ ಆಗಿದೆ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿತ್ತು. ಅದಕ್ಕೆ ಬೇಕಾದಂತಹ ಕೆಲವೊಂದು ಫೋಟೋಗಳನ್ನು ರಿಲೀಸ್ ಮಾಡಿತ್ತು. ಸೊ ಅದು ಕೂಡ AI ಅಂತ ಇಸ್ರೇಲ್ ವಾದ ಆಗಿತ್ತು. ನಂತರ ಇಸ್ರೇಲ್ ಪ್ರಧಾನಿಯ ಒಂದು ಪತ್ರಿಕಾಗೋಷ್ಠಿ ಮಾಡುವಂತಹ ವಿಡಿಯೋ ಬಂತು. ಅದರಲ್ಲಿ 6 ಬೆರಳುಗಳು ಕಂಡದ್ದೇ ತಡ ಅದು AI ತಂತ್ರಜ್ಞಾನ ಬಳಸಿಕೊಂಡು ಮಾಡಿದ ವಿಡಿಯೋ ಅಂತ ಇರಾನ್ ವಾದ ಆಗಿತ್ತು. ಆ ಒಂದು ವಿಡಿಯೋಗೆ ಟಕ್ಕರ್ ಕೊಡೋಕೆ ಅಂತ ಸ್ವತಃ ನೆತನ್ಯಾಹು ಅವರು ಬಂದರು. ಒಂದು ಟೀ ಕುಡಿಯುವಂತ ಅಂದರೆ ಒಂದು ಸರ್ವ ಸಾಮಾನ್ಯ ವ್ಯಕ್ತಿಯಾಗಿ ಬಂದು ಅಲ್ಲಿ ಮಾತಾಡುವಂತಹ ಒಂದು ವಿಡಿಯೋ ಬಂದಿತ್ತು. ಸೊ ಆ ಒಂದು ವಿಡಿಯೋವನ್ನು ಗಮನಿಸಬರೋಣ, ಆಮೇಲೆ ಅದಕ್ಕೆ ಇರಾನ್ ಕೊಟ್ಟಂತಹ ಪ್ರತಿಕ್ರಿಯೆಯನ್ನು ಕೂಡ ಗಮನಿಸೋಣ. מה שאלת אותי? ראש הממשלה אומרים ברשת שאתה בכלל מת? אני מת על קפה, אתה יודע מה? אני מת על העם שלי. איך הם מתנהגים, פנטסטי. אתה רוצה לספור את מספר אצבעות? אתה יכול להראות לנו? פה. פה. היית? יפה מאוד. לחיים. ראש הממשלה מסר לאנשים שיוצאים ומתאווררים? לצאת להתאוורר, אבל ליד מרחב מוגן. והעמידה שלכם היא מדהימה, נותנת כוח לי, לממשלה, לצה"ל, למוסד. אנחנו עושים דברים אני לא יכול לשתף ברגע זה, אבל עושים דברים מכים באיראן חזק מאוד, גם ביום הזה, גם בלבנון, ממשיכים. אתם אומרים לי להמשיך? אני אומר לכולכם, גם אתם תמשיכו להישמע להוראות פיקוד העורף, כל הזמן, להישמע להוראות פיקוד העורף, וגם לראשי הערים, להיות תמיד ליד מרחב מוגן. ואנחנו נקל ככל שהדבר ניתן. ותודה לך על הקפה, הוא מצוין. אני לא יודע לגבי הקלוריות, זה נראה לי מסוכן מאוד. ಸೊ ಇದಾಗಿತ್ತು ನೆತನ್ಯಾಹು ಅವರ ವಿಡಿಯೋ. ಸೊ ಈ ಒಂದು ವಿಡಿಯೋ ಬರ್ತಾ ಇದ್ದಂತೆ ಇರಾನ್ ಇದು ಕೂಡ AI ತಂತ್ರಜ್ಞಾನವನ್ನು ಬಳಸ್ಕೊಂಡು ಮಾಡಿದಂತಹ ವಿಡಿಯೋ ಅಂತ ವಾದ ಮಾಡ್ತಾ ಇದೆ. ಮಾತ್ರ ಅಲ್ಲ, ಇನ್ನು ನೆತನ್ಯಾಹು ಅವರು ಒಂದು ವೇಳೆ ಜೀವಂತವಾಗಿದ್ದಾರೆ ಅಂದ್ಕೊಳ್ಳಿ, ಆದರೆ ಅವರನ್ನು ಬಿಡುವಂತಹ ಪ್ರಶ್ನೆ ಖಂಡಿತವಾಗಿಯೂ ಇಲ್ಲ. ಲಕ್ಷಾಂತರ ಮಂದಿ ಮುಗ್ಧ ಮಹಿಳೆಯರನ್ನ, ಮಕ್ಕಳನ್ನ ಶಾಲೆಗಳಲ್ಲಿರ್ಬೋದು ಅಥವಾ ಸ್ವಂತ ಮನೆಗಳಲ್ಲಿ ಸುಟ್ಟು ಬೂದಿ ಮಾಡಿದಂತಹ ನರಹಂತಕನನ್ನ ಬಿಡುವಂತಹ ಮಾತೇ ಇಲ್ಲ ಅನ್ನುವಂತಹ ವಿಚಾರಗಳು ಕೇಳಿ ಬರ್ತಾ ಇರುವಂಥದ್ದು. ಮಕ್ಕಳನ್ನು ಕೊಲ್ಲುವ ಈ ಅಪರಾಧಿ ಜೀವಂತವಾಗಿದ್ದರೆ ನಾವು ಅವನನ್ನ ಪೂರ್ಣ ಬಲದಿಂದ ಬೆನ್ನಟ್ಟಿ ಹುಡುಕುತ್ತೇವೆ ಮತ್ತು ಕೊಲ್ಲುತ್ತೇವೆ ಅಂತ ಇರಾನ್ನ ಕ್ರಾಂತಿಕಾರಿ ಪಡೆಗಳು ಹೇಳಿಕೆಯಲ್ಲಿ ತಿಳಿಸಿರುವಂಥದ್ದು. ಬೆಂಜಮಿನ್ ನೆತನ್ಯಾಹು ಸುರಕ್ಷಿತವಾಗಿದ್ದಾರೆ ಅಂತ ಇಸ್ರೇಲ್ ಹೇಳಿದ ಬೆನ್ನಲ್ಲೇ ಇರಾನ್ನ ಈ ಪ್ರತಿಕ್ರಿಯೆ ಬಂದಿರುವಂಥದ್ದು. ಇತ್ತ ನೆತನ್ಯಾಹು ಅವರು ಕೆಲವು ದಿನಗಳಿಂದ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿಲ್ಲ ಅನ್ನುವಂತಹ ವರದಿಗಳು ಕೂಡ ಬರ್ತಾ ಇದೆ. ಮಾರ್ಚ್ 12ರ ಅವರ ವಿಡಿಯೋದ ಬಗ್ಗೆ ಹಲವಾರು ಸಾಮಾಜಿಕ ಮಾಧ್ಯಮ ಬಳಕೆದಾರರು ಕಳವಳ ವ್ಯಕ್ತಪಡಿಸಿದರು. ವಿಡಿಯೋದಲ್ಲಿ ಬೆಂಜಮಿನ್ ಅವರ ಒಂದು ಕೈಯಲ್ಲಿ 6 ಬೆರಳುಗಳು ಕಂಡುಬಂದಿದ್ದು ಇದು AI ಬಳಸಿಕೊಂಡು ರಚಿಸಿರುವ ವಿಡಿಯೋ ಆಗಿರಬಹುದು ಅನ್ನುವಂತಹ ಅನುಮಾನಗಳನ್ನು ಹುಟ್ಟು ಹಾಕಿತ್ತು. ಸೊ ಇವೆಲ್ಲ ಬರ್ತಾ ಇದ್ರೂ ಕೂಡ, ಇಷ್ಟೆಲ್ಲ ಅನುಮಾನಗಳು ಬರ್ತಾ ಇದ್ರೂ ಕೂಡ, ಒಂದು ಕಡೆ ಇಸ್ರೇಲ್ ಹೋರಾಟವನ್ನು ಮಾಡ್ತಾ ಇದೆ, ಒಂದು ಕಡೆ ಇರಾನ್ ಪ್ರತಿರೋಧವನ್ನು ಮಾಡ್ತಾ ಇದೆ. ಇದಕ್ಕೆಲ್ಲದಕ್ಕೂ ಒಂದು ರೀತಿಯಲ್ಲಿ ಅಮೆರಿಕ ಗಾಳಿ ತುಂಬಿಸೋದು, ಪೆಟ್ರೋಲ್ ಸುರಿಯೋದು ಎಲ್ಲ ಪ್ರಯತ್ನಗಳನ್ನು ಬೇಕಾದ ರೀತಿಯಲ್ಲಿ ಮಾಡ್ತಾ ಇದೆ. ಆದರೆ ಹಲವು ಮಾಧ್ಯಮಗಳು ಹೇಳುವ ಪ್ರಕಾರ ಅಮೆರಿಕ ಮತ್ತು ಇಸ್ರೇಲ್ಗೆ ಇರಾನನ್ನು ಸದೆಬಡಿಯುವುದು ಅಷ್ಟೊಂದು ಸುಲಭದ ಮಾತಲ್ಲ ಅನ್ನುವಂತಹ ವರದಿಗಳು ಬರ್ತಾ ಇದೆ. ನೋಡಿ, ನಾವಿಲ್ಲಿ ಏನು ವರದಿಗಳನ್ನು ನಿಮ್ಮ ಮುಂದೆ ತರ್ತೀವಿ, ಅದರಲ್ಲಿ ನೀವು ಕೆಲವೊಂದಿಬ್ಬರು ಸಪೋರ್ಟ್ ಮಾಡ್ಬೋದು, ಕೆಲವೊಂದಿಬ್ಬರು ವಿರೋಧವನ್ನು ಮಾಡ್ಬೋದು. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ
ಮೂಲಕ ಹೇಳ್ತಾ ಇರೋದು ನಾವು ಗಮನಿಸ್ತಾ ಇರ್ತೇವೆ. ಹಲವು ಪಾಸಿಟಿವ್ ಕಮೆಂಟ್ ಇರ್ಬೋದು, ಹಲವು ನೆಗೆಟಿವ್ ಕಮೆಂಟ್ ಇರ್ಬೋದು, ಆದರೆ ಯಾವುದು ಸುಳ್ಳು ಸುದ್ದಿಗಳನ್ನು ನಿಮ್ಮ ಮುಂದೆ ಹೇರಿಕೆ ಮಾಡ್ತಾ ಇಲ್ಲ. ನೋಡಿ, ವಿಶ್ವಾಸಾರ್ಹವಾದಂತಹ ಕೆಲವೊಂದು ಮಾಧ್ಯಮಗಳಲ್ಲಿ ಬಂದಂತಹ ವಾರ್ತೆಗಳ ಆಧಾರದ ಮೇಲೆ ಕೆಲವೊಂದು ಮಾಹಿತಿಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ಮಾಡ್ತೇವೆ. ಅದರಲ್ಲಿ ಯಾವುದನ್ನು ವೈಭವೀಕರಿಸುವ ಉದ್ದೇಶ ನಮ್ಮಲ್ಲಿಲ್ಲ. ಯಾವುದೇ ಒಂದು ನೋಡಿ, ಇಸ್ರೇಲ್ ಸರ್ವನಾಶ ಆದರೂ ನಮಗೆ ಯಾವುದೇ ಉಪಕಾರ ಇಲ್ಲ, ಇರಾನ್ ಸರ್ವನಾಶ ಆದರೂ ಯಾವುದೇ ಉಪಕಾರ ಇಲ್ಲ. ಆದರೆ ಈ ಒಂದು ಯುದ್ಧದಿಂದ ಇವತ್ತು ಬಸವಳಿದು ಹೋಗಿರುವಂಥದ್ದು ನಮ್ಮ ದೇಶ, ನಮ್ಮ ಆರ್ಥಿಕತೆಗೆ ದೊಡ್ಡ ಹೊಡೆತ ಬೀಳ್ತಾ ಇದೆ. ಇಡೀ ನೋಡಿ, ನಾವು ನಮ್ಮ ಬೆಂಗಳೂರು, ರಾಜಧಾನಿ ಬೆಂಗಳೂರಿನಲ್ಲಿ ಹೋಟೆಲ್ ಉದ್ಯಮದಲ್ಲಿ ಅಥವಾ ಹೋಟೆಲ್ ವ್ಯವಸಾಯವನ್ನು ಮಾಡ್ತಾ ಇರುವವರಿಗೆ ಗ್ಯಾಸ್ ಸಪ್ಲೈ ಮಾಡ್ತಾ ಇಲ್ಲ, ಹೋಟೆಲ್ಗಳು ಬಂದಾಗ್ತಾ ಇದೆ. ಕಟ್ಟಿಗೆಗಳ ಮುಖಾಂತರ ಇವತ್ತು ಆಹಾರ ಪದಾರ್ಥಗಳನ್ನು ರೆಡಿ ಮಾಡಲಾಗ್ತಾ ಇದೆ. ಇದು ನಾವು ಬರೀ ನೋಡಿ, ಅದು ಅವರ ವ್ಯವಹಾರ ಅಲ್ವಾ ಅಂತ ನಾವು ಹೇಳ್ಬೋದು, ಆದರೆ ನಮ್ಮ ದೇಶಕ್ಕೆ, ನಮ್ಮ ಆರ್ಥಿಕತೆಗೆ ಇದು ದೊಡ್ಡ ಹೊಡೆತ ಅಂತ ನಾವು ಕರಿಬೋದು. ಇನ್ನು ಮುಂದಿನ ದಿವಸಗಳಲ್ಲಿ ನಮ್ಮ ಮನೆ ಬಾಗಿಲಿಗೆ ಬರುವಂತಹ ಆ ಒಂದು ಗ್ಯಾಸ್ ಕೂಡ ನಿಂತು ಹೋದರೆ ಏನು ಮಾಡಬೇಕು? ಇನ್ನು 10, 15 ವರ್ಷ, 20 ವರ್ಷಗಳ ಮೊದಲು ಯಾವ ರೀತಿ ಕಾಡುಗಳಿಂದ ನಾವು ಕಟ್ಟಿಗೆಗಳನ್ನು ಶೇಖರಿಸಿ ತಂದು ಒಲೆಯನ್ನು ಉರಿಸ್ತಾ ಇದ್ವೋ ಅದೇ ರೀತಿ ಮರಳಬೇಕು ಅಂತ ನೀವೆಲ್ಲ ಹೇಳ್ತಾ ಇದ್ದೀರಾ. ನೋಡಿ, ಯಾವುದೇ ವಾರ್ತೆಗಳು ಬಂದರೆ ಅದು ಪರ ವಹಿಸುವವರು, ವಿರೋಧ ವಹಿಸುವವರು ಎಲ್ಲರೂ ಇರ್ತಾರೆ. ಆದರೆ ನಿಮ್ಮ ಪರ ವಿರೋಧಕ್ಕೆ ತಕ್ಕಂತೆ ವಿಡಿಯೋಗಳನ್ನು ಮಾಡೋದಕ್ಕೆ ನಾನು ಸಿದ್ಧನಿಲ್ಲ. ಏನು ವಾಸ್ತವ ಇದೆ ಅದನ್ನು ತರ್ತಾ ಇರ್ತೇವೆ. ಅವಶ್ಯಕತೆ ಇದ್ದವರು ಅದನ್ನು ಸ್ವೀಕರಿಸಿ, ಇಲ್ಲ ಅಂತಿದ್ರೆ ತೆಪ್ಪಗೆ ನಿಮಗೆ ಹೋಗ್ಬೋದು. ಯಾವುದೇ ವಿಚಾರದಲ್ಲಿ ನಿಮ್ಮನ್ನು ನಾವು ಒತ್ತಾಯ ಮಾಡೋದಿಲ್ಲ. ಇಂತಹ ವಿಚಾರಗಳಿಗೆ ಸಂಬಂಧಪಟ್ಟು ನೋಡಿ, ಹೋರಾಟ ಅಂತ ಅದು ಬರುವಾಗ ಅದು ಬೇರೆ, ನಿಮ್ಮನ್ನು ಹೋರಾಟಕ್ಕೆ ಸಜ್ಜೀಕರಿಸು ಅಂದರೆ ಅದು ಬೇರೆ. ಆದರೆ ಇವತ್ತು ನಮ್ಮ ದೇಶಕ್ಕೆ ಆಗ್ತಾ ಇರುವಂತಹ ಅನ್ಯಾಯ ಅದು ಇಸ್ರೇಲ್ನಿಂದ, ಅಮೇರಿಕಾದಿಂದ ಆಗ್ತಾ ಇದೆ ಅಂತ ಹೇಳಿದರೆ ಕಣ್ಣು ಮುಚ್ಚಿ ಕೂತ್ಕೊಳ್ಳುವಷ್ಟು ಬೆಪ್ಪರು ದಡ್ಡರು ನಾವು ಖಂಡಿತ ಅಲ್ಲ. ಇದನ್ನು ನಾವು ಯಾರೆಲ್ಲ ವೀಕ್ಷಣೆ ಮಾಡ್ತಾ ಇದ್ದೀರಾ ತಾವುಗಳು ಮೊದಲು ಅರ್ಥ ಮಾಡಿಕೊಳ್ಬೇಕು. ನೋಡಿ, ಸುದ್ದಿಯಲ್ಲಿ ಬರುವಂತಹ ವೈಭವೀಕರಣಗಳು, ನೀವು ಹಲವು ಮಾಧ್ಯಮಗಳನ್ನು ನೀವು ನೋಡ್ಬೋದು. ಯಾವ ರೀತಿಯಲ್ಲಿ 1000 ಮಿಸೈಲ್ ಹೋಗಿ ಬಿತ್ತು, 500 ಮಿಸೈಲ್ ವಾಪಸ್ ಬಿತ್ತು, ಈ ರೀತಿಯ ವಾರ್ತೆಗಳನ್ನು ನಾವು ನಿಮ್ಮ ಮುಂದೆ ತಂದಿಲ್ಲ. ಏನು ಸ್ಪಷ್ಟವಾದಂತಹ ಮಾಹಿತಿಗಳು, ವಿಶ್ವಾಸಾರ್ಹತೆಗೆ ತಗೊಳ್ಳಬಹುದಾದಂತಹ ಕೆಲವೊಂದು ಮಾಧ್ಯಮಗಳಿಂದ ಸಿಕ್ಕಿದಂತಹ ಕೆಲವೊಂದು ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೇವೆ. ಬೇಕಿದ್ದವರು ಅದನ್ನು ಸ್ವೀಕಾರ ಮಾಡ್ಬೋದು, ಬೇಡದಿದ್ದವರು ಅದನ್ನು ಸ್ಕ್ರೋಲ್ ಮಾಡ್ತಾ ಮುಂದಕ್ಕೆ ಹೋಗ್ಬೋದು. ಅದು ಯಾವುದು ಕೂಡ ನಿಮ್ಮ ಅಭಿಪ್ರಾಯಕ್ಕೆ ಬಿಟ್ಟದ್ದು, ಅದನ್ನು ನಾನು ಹೇಳುವಂತಿಲ್ಲ. ಆದರೂ ಕೂಡ ನಾವು ನಮ್ಮ ಈ ಒಂದು ಪ್ರಯತ್ನಕ್ಕೆ ಯಾವತ್ತೂ ಕೂಡ ಸುಳ್ಳುಗಳನ್ನು ಸೇರಿಸುವುದಿಲ್ಲ. ಅದಂತೂ 100ಕ್ಕೆ 100 ಸತ್ಯ. ಇಲ್ಲಿ ನೋಡಿ, ನಮ್ಮ ತಮ್ನೈಲನ್ನು ನೋಡಿಕೊಂಡು ಮೇ ಬಿ ನೀವು ಹೇಳ್ಬೋದು, ನೀವು ಅದು ಹೇಗೆ ನೀವು ಹೇಳಿದ್ದೀನಿ ಯಾವ ಹತ್ಯೆ ಆದರು ಅಂತ. ಇದು ಮಾಧ್ಯಮಗಳು ಕೊಟ್ಟಂತಹ ವರದಿ. ಸೊ ಆ ಒಂದು ವರದಿಯ ಆಧಾರದ ಮೇಲೆ ನಾವು ಸಣ್ಣ ಮಟ್ಟದಲ್ಲಿ ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇರುವಂಥದ್ದು. ಸೊ ಸ್ನೇಹಿತರೆ, ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.